ಆಧ್ಯಾತ್ಮಿಕ ಚಿಂತಕರಾದಂತಹ ಪ್ರಕಾಶ್ ಹೆಚ್ ಕಟ್ಟಾಚಾರ್ಯರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಡಾಕ್ಟರ್ ಪ್ರಸನ್ನಾಚಾರ್ಯ ಎಸ್ ಕಟ್ಟಿ ಅಂತ. ಓಕೆ ಸರ್, ಪ್ರಸನ್ನಾಚಾರ್ಯ ಅವರೇ, ನಾವು ನೋಡ್ತಾ ಇದ್ವಿ ಈ ಹಿಂದೆ MGR ಅವರು ಚಿನ್ನದ ಖಡ್ಗ ಕೊಟ್ಟಿದ್ರು ಮೂಕಾಂಬಿಕೆ ದೇವಿಗೆ. ಇವತ್ತು ಭೇಟಿ ಕೊಟ್ಟಿದ್ದಂಥ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಬೆಳ್ಳಿ ಖಡ್ಗವನ್ನ ವಿಜಯದ ಸಂಕೇತವಾಗಿ ನೀಡಿದ್ದಾರೆ. ಹೀಗೆ ದೇವಿಗೆ ಖಡ್ಗವನ್ನ ನೀಡೋದರ ಉದ್ದೇಶ ಮತ್ತೆ ಇದು ಸಂಕಲ್ಪ ಆಗಿರುತ್ತಾ? ಇದರ ಬಗ್ಗೆ ತಿಳಿಸ್ಕೊಡ್ಬಹುದಾ? ಬಹಳ ವಿಶಿಷ್ಟವಾದಂತಹ ಹಲವಾರು ಜನಕ್ಕೆ ಇರತಕ್ಕಂತಹ ಪ್ರಶ್ನೆಯನ್ನ ನೀವು ಪ್ರತಿನಿಧಿಯಾಗಿ ಕೇಳ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದ್ರೆ ಇಲ್ಲಿ ಮೊದಲು ಡೈರೆಕ್ಟ್ ಆಗಿ ಖಡ್ಗದ ಬಗ್ಗೆನೇ ನಾವು ವಿಶೇಷವಾಗಿ ತಿಳಿದುಕೊಳ್ಬೇಕು ಅಂತಂದ್ರೆ, ರಜತ ಅಂದ್ರೆ ಬೆಳ್ಳಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ ಅಂತ. ಈ ಬೆಳ್ಳಿಯನ್ನ ಕೊಡ್ತಕ್ಕಂಥದ್ದು ಋಣ ವಿಮೋಚನೆಗೆ ಅಂತ. ನಾವು ಬಹಳ ಕಾಲದಿಂದ ಏನಾದ್ರೂ ಸಂಕಲ್ಪ ಮಾಡಿಕೊಂಡು ಮನಸ್ಸಿನಲ್ಲಿ ಪ್ರಾರ್ಥನೆಗಳನ್ನ ಮಾಡಿದಾಗ, ಹರಿಕೆಯನ್ನ ಮಾಡಿದಾಗ, ಆ ಹರಿಕೆಯ ಒಂದು ಋಣವನ್ನ ತೀರಿಸುವುದಕ್ಕಾಗಿ ಧಾತು, ನೀವು ಹೇಳ್ತಾ ಇದ್ರಿ ಹಿಂದೆ ಬಂಗಾರದ್ದು ಕೊಟ್ಟಿದ್ರು ಅಂತ 84ನೇ ಇಸ್ವಿಯಲ್ಲಿ MGR ಅವರು. ಆದ್ರೆ ಇವಾಗ ರಜತದ್ದು ಕೊಡ್ತಾ ಇದ್ದಾರೆ. ಈ ರಜತ ಅಂತಕ್ಕಂಥದ್ದು ಋಣವನ್ನ ಪರಿಹಾರ ಮಾಡ್ಲಿಕ್ಕೆ ಇರತಕ್ಕಂಥದ್ದು. ಬಹಳ ಪ್ರಾಚೀನದಿಂದಲೂ ಕೂಡ ನಾವು ಮನಸ್ಸಿನಲ್ಲಿ ಹರಕೆಯನ್ನು ಇಟ್ಟುಕೊಂಡು ಬಂದಾಗ, ಆ ಹರಕೆ ಈಡೇರಿದಾಗ ಆ ಹರಕೆಯ ಋಣವನ್ನ ನಾವು ಎಲ್ಲ ವಿಧವಾದ ರೀತಿಯಲ್ಲಿ ಮರುಸಮರ್ಪಣೆಯನ್ನ ಮಾಡ್ತಕ್ಕಂತಹ ಪ್ರಸಂಗ ಅಂತ ಒಂದು ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನೇ ಅದರ ಒಂದು ತೂಕದ ಬಗ್ಗೆ ನೀವು ವಿಶೇಷವಾಗಿ ತಿಳಿಸ್ತಾ ಇದ್ರಿ. 1 kg 600 ಗ್ರಾಮ್ ಅಂತ. ಯಾಕೆ ಅವರು ಬೇರೆ ಬೇರೆ ಕೊಡ್ಬೋದಲ್ಲ, 1 kg ಕೊಡ್ಬೋದು, ಅಥವಾ 2 kg ಕೊಡ್ಬೋದು, ಅಥವಾ 1.5 kg ಕೊಡ್ಬೋದು. 600 ಗ್ರಾಮ್ ಕೊಡೋದು ಬದಲು 500 ಗ್ರಾಮ್ ಕೊಡ್ಬೋದಲ್ವಾ? ಅಂದ್ರೆ ಅಲ್ಲಿ ಒಂದು ಪ್ರಾಚೀನ, ಇದು ವೆಸ್ಟರ್ನ್ ಸಂಖ್ಯಾಶಾಸ್ತ್ರ ಸರ್ವಥಾ ಅಲ್ಲ, ಪ್ರಾಚೀನ ವೈದಿಕ ಸಂಖ್ಯಾಶಾಸ್ತ್ರವನ್ನ ನಾವು ನೋಡಿದಾಗ 1 + 6 ಅಂತಕ್ಕಂಥದ್ದು 7 ಆಗ್ತದೆ. 7 ಅಂತಕ್ಕಂಥದ್ದು ಏನಿದೆ ಅಂತಂದ್ರೆ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡಿದಾಗ ಸಪ್ತಮ ಸ್ಥಾನ ಅಂತಕ್ಕಂಥದ್ದು ಅದು ಪತಿ ಪತ್ನಿಯ ಸ್ಥಾನವನ್ನ, ಸಾಂಸಾರಿಕ ಜೀವನದ ಸ್ಥಾನವನ್ನ, ಅದಕ್ಕೂ ವಿಶೇಷವಾಗಿ ಔದ್ಯೋಗಿಕ ವ್ಯಾವಹಾರಿಕ ಅವರು ಇವಾಗ ಇರತಕ್ಕಂತಹ ಸ್ಥಾನವನ್ನ ಭದ್ರ ಮಾಡುವುದಕ್ಕಾಗಿ ಇರತಕ್ಕಂತಹ ಒಂದು ವಿಶಿಷ್ಟವಾದ ಸಂಖ್ಯೆ ಅಂದ್ರೆ ಅದು 7 ಅಂತ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಆ ನಿಟ್ಟಿನಲ್ಲಿ 1 kg 600 ಗ್ರಾಮ್ ಅಂದ್ರೆ ಅಲ್ಲಿ 1/6 ಸಿಗ್ತಾ ಇದೆ, ಮಿಕ್ಕದ್ದೆಲ್ಲ ಸೊನ್ನೆಗಳು. ಆ 1/6 ನಾವು ಸೇರಿಸಿದಾಗ 7 ಅಂತಕ್ಕಂಥದ್ದಾಗ್ತಾ ಇದೆ. ಆ ಎಲ್ಲ ವಿಧವಾದ ಏಳಿಗೆ ಅವರಿಗೆ ಇವಾಗಿರ್ತಕ್ಕಂತಹ ಸ್ಥಾನದಿಂದ ಹೊಂದುವಂತಾಗಲಿ ಅಂತಕ್ಕಂಥದ್ದನ್ನ ಒಂದು ಭಾಗದಲ್ಲಿ ಇಟ್ಟುಕೊಳ್ಬೇಕು. ಮತ್ತೆ ಇನ್ನೊಂದು ಭಾಗದಲ್ಲಿ ಖಡ್ಗದ ಸಮರ್ಪಣೆಯನ್ನ ನಾವು ದೇವಿಗೆ ನೋಡಿದಾಗ ತ್ರಿಶೂಲವನ್ನ ಸಮರ್ಪಣೆ ಮಾಡಬಹುದಾಗಿತ್ತು ಅವರು, ಆದ್ರೆ ಖಡ್ಗವನ್ನ ಮಾಡಿದ್ದು ಅಲ್ವಾ? ಹೌದು. ಆ ನಿಟ್ಟಿನಲ್ಲಿ ಖಡ್ಗವನ್ನೇ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಅಂತರ್ಬಹಿಶ್ಚ ಅಂತ ಕರಿತೀವಿ. ಒಳಗಡೆ ಇರತಕ್ಕಂತಹ ಗೊತ್ತಿಲ್ಲದೆ ಇರತಕ್ಕಂತಹ ಶತ್ರುಗಳು ಕೆಲವೊಂದಿಷ್ಟು ಜನ ಇರ್ತಾರೆ, ಇನ್ನು ಹೊರಗಡೆ ಗೊತ್ತಿರತಕ್ಕಂತಹ ಕೆಲವೊಂದಿಷ್ಟು ಜನ ಶತ್ರುಗಳು ಇರ್ತಾರೆ. ಆ ಎಲ್ಲ ಶತ್ರುಗಳ ನಿಗ್ರಹ, ಕಂಟ್ರೋಲ್ ಮಾಡತಕ್ಕಂತಹ ವಿಶಿಷ್ಟವಾದ ಒಂದು ಸ್ಥಾನ, ಮಾನ, ಕೀರ್ತಿ, ಗೌರವ, ಲಾಭ, ಯಶಸ್ಸುಗಳೆಲ್ಲವೂ ಕೂಡ ನಮಗೆ ಲಭಿಸಲಿ ಎನ್ನುವ ಉದ್ದೇಶದಿಂದ ಅದರ ಸಮರ್ಪಣೆ ಅಂತಕ್ಕಂಥದ್ದನ್ನ ಒಂದು ಭಾಗದಲ್ಲಿ ಇಟ್ಟುಕೊಳ್ಳೋಣ. ಇನ್ನೊಂದು ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳಲೇಬೇಕಾದದ್ದು ಅಂತಂದ್ರೆ, ಇಷ್ಟು ನಮ್ಮ ಕರ್ನಾಟಕದಲ್ಲಿ ದೇವಸ್ಥಾನಗಳಿದೆ. ಈ ಉದಾಹರಣೆಗೆ ಕೋಲಾರ ಇದೆ ನಮ್ಮಲ್ಲಿ, ಅಲ್ಲಿ ಕೋಲಾಹಲಪುರಿ ಅಂತ ಕರಿತೇವೆ. ಅಲ್ಲಿಯೂ ಶಂಕರಾಚಾರ್ಯರು ಈ ಯಾವ ಒಂದು ಶಕ್ತಿಪೀಠದ ಯಂತ್ರವನ್ನ ಸ್ಥಾಪನೆಯನ್ನ ಅಲ್ಲಿಯೂ ಕೂಡ ಮಾಡ್ತಾರೆ. ಆ ಸ್ಥಳಕ್ಕೆ ಹೋಗೋದ್ರ ಬದಲು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ತಕ್ಕಂಥದ್ದಾದ್ರೆ, ಇಲ್ಲಿ ಒಂದು ವಿಶಿಷ್ಟಪೂರ್ಣ ಅಭೂತಪೂರ್ವ ಶಿವನ ಲಿಂಗ ಉಂಟು. ಆ ಶಿವನ ಲಿಂಗದ ಮೇಲೆ ಸುವರ್ಣದ ರೇಖೆ ಅಂತಕ್ಕಂಥದ್ದು ಇದೆ, ಬಂಗಾರದ ರೇಖೆ ಅಂತಕ್ಕಂಥದ್ದು. ಆ ಶಿವನ ಬಲಭಾಗದಲ್ಲಿ ಏನಾಗ್ತಾ ಇದೆ ಅಂದ್ರೆ ಬ್ರಹ್ಮ ಮತ್ತು ವಿಷ್ಣು ಇರತಕ್ಕಂಥದ್ದು ಶಿವನ ಬಲಭಾಗದಲ್ಲಿ. ಶಿವನ ಎಡಭಾಗದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ರೂಪವಾದಂತಹ ಈ ಯಾವ ಮೂಕಾಂಬಿಕಾ ದೇವಿ ನೆಲೆಸಿರತಕ್ಕಂಥದ್ದು ಲಿಂಗದ ಎಡಭಾಗದಲ್ಲಿ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಾವೆಲ್ಲದರಲ್ಲೂ ಕೂಡ ತ್ರಿಕರಣ ಅಂತ ನೋಡ್ತೇವೆ. 3 ವಿಧವಾದಂತಹ ತ್ರಿಮೂರ್ತಿ ಅಂತ ಕೂಡ ವಿಶೇಷವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಬ್ರಹ್ಮ, ವಿಷ್ಣು, ಮಹೇಶ್ವರರ ಸನ್ನಿಧಾನ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸನ್ನಿಧಾನ, ಇದು ಸಂಪೂರ್ಣ ಬಂದು ಉಡುಪಿಯ ಪ್ರಾಂತದಲ್ಲಿ ಬರ್ತದೆ. ಉಡುಪಿಯ ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ಕ್ಷೇತ್ರ. ಅದನ್ನ ಪರಶುರಾಮ ಕ್ಷೇತ್ರ ಅಂತ ವಿಶೇಷವಾಗಿ ಕರೆಯಲಾಗ್ತದೆ. ಆ ಪರಶುರಾಮ ಕ್ಷೇತ್ರದಲ್ಲಿ ಬಂದಾಗ ಎಲ್ಲ ವಿಧವಾದ ಶತ್ರುಗಳ ಸಂಹಾರ ಆಗ್ತಕ್ಕಂಥದ್ದು ಒಂದು ಭಾಗ. ಆದರೆ ಅಲ್ಲಿ ಮೂಕಾಸುರ ಎಂಬುವ ಒಬ್ಬ ದೈತ್ಯ, ಆ ದೈತ್ಯನನ್ನ ಈ ಮೂಕಾಂಬಿಕೆ ನಮ್ಗೆ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಸಂಹಾರ ಮಾಡಿ ಅತ್ಯಂತ ಉಗ್ರ ರೂಪದಲ್ಲಿ ಇರ್ತಾಳೆ. ಇದ್ದಾಗ ಮುಂದೆ ಆ ಉಗ್ರ ರೂಪವನ್ನ ಶಾಂತ ಮಾಡುವುದಕ್ಕಾಗಿ ಅಲ್ಲಿ ಒಂದು ಯಾವ
ಯಂತ್ರವನ್ನ ತಂದು ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ನಂತರದಲ್ಲಿ ಅವಳು ಅತ್ಯಂತ ಸನ್ಮುಖಿಯಾಗಿ ಬರ್ತಕ್ಕಂತಹ ಭಕ್ತರಿಗೆ ಎಲ್ಲ ವಿಧವಾದ ವರಗಳನ್ನ ಕೊಡ್ತಾ ಬರ್ತಾಳೆ. ಅಲ್ಲಿ ಬರುವಾಗ ಒಂದು ನಿಯಮ ಉಂಟು. ಏನು ಅಂತಂದ್ರೆ, ಈ ನೀವು ಸಂಕಲ್ಪದಲ್ಲಿಯೂ ಕೂಡ ಅವರು ಸ್ಪೆಸಿಫಿಕ್ ಆಗಿ ಇದೇ ಆಗ್ಬೇಕು ಹೀಗೆ ಆಗ್ಬೇಕು ಅಂತ ಹೇಳಲಿಲ್ಲ. ಹೇಳದೇ ಇರೋ ಕಾರಣ ಏನು ಅಂತಂದ್ರೆ, ಉದ್ದೇಶವಾಗಿ ಅಲ್ಲಿ ಬರ್ತಕ್ಕಂಥವ್ರು ಅತ್ಯಂತ ಮೌನವಾಗಿ ಬರಬೇಕು, ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಭಕ್ತ ಮತ್ತು ದೇವಿಗೆ ಇಬ್ಬರಿಗೆ ಕನೆಕ್ಟಿವಿಟಿ ಇರಬೇಕು. ಆ ನಿಟ್ಟಿನಲ್ಲಿ ಅವರು ಅವರ ಸಂಕಲ್ಪವನ್ನೆಲ್ಲ ಮನಸ್ಸಿನಲ್ಲಿ ಮಾಡಿಕೊಂಡು ಆ ಖಡ್ಗವನ್ನ ಸಮರ್ಪಣೆ ಮಾಡತಕ್ಕಂಥದ್ದು ಒಂದು ವೈಶಿಷ್ಟ್ಯಪೂರ್ಣವಾದದ್ದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಆಚಾರ್ಯರೇ, ಈಗ ನೀವು ಬಹಳ ಅದ್ಭುತವಾಗಿ ವಿವರಿಸ್ತಾ ಇದ್ರಿ ಇದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನ. ಈ ಕ್ಷೇತ್ರದ ಮಹಿಮೆ ಬಗ್ಗೆ ಮಾತಾಡೋದಾದ್ರೆ, ವಿದ್ಯೆ ಬುದ್ಧಿಯನ್ನ ಕೇಳಿ ಬರ್ತಾರೆ, ಹೆಚ್ಚು ಕಲಾವಿದರು ಬರ್ತಾರೆ, ಗಣ್ಯರು ರಾಜಕಾರಣಿಗಳು ಬರ್ತಾರೆ. ಅಂದ್ರೆ ಇಲ್ಲಿ ಮಾಡಿಕೊಂಡಂತ ಸಂಕಲ್ಪ ಬೇಡಿದ್ದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥ ಬಲವಾದ ನಂಬಿಕೆನ 100% ಹೌದು. ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ವಿ ನಾವು, ಬೇರೆ ಯಾವ ಕ್ಷೇತ್ರದಲ್ಲಿಯೂ ಇಲ್ಲದೆ ಇರತಕ್ಕಂತಹ ಸೃಷ್ಟಿಗೆ, ಅಂದ್ರೆ ಇವಾಗ ಇವರು ಗೌರ್ಮೆಂಟ್ ಅಂತಕ್ಕಂಥದ್ದು ಒಂದು ರಚನೆ ಆಗಿದೆ, ಅದನ್ನ ಸೃಷ್ಟಿ ಒಂದು ಹೊಸ ಜನನವನ್ನ ಪಡೆದಿದೆ ಅಂತ ನಾವು ಇಟ್ಕೊಳ್ಬೇಕು. ಆ ಸೃಷ್ಟಿಗೆ ಅಭಿಮಾನಿಯಾದಂತಹ ಬ್ರಹ್ಮದೇವರ ಸನ್ನಿಧಾನ ಈ ಗುಡಿಯಲ್ಲಿ ವಿಶೇಷವಾಗಿ ಇದೆ. ಮತ್ತು ಸ್ಥಿತಿ ಪ್ರೆಸೆಂಟ್ ನಾವು ಇದನ್ನೆಲ್ಲ ನಡೆಸ್ಕೊಂಡು ಹೋಗ್ಬೇಕು ಕ್ಲೀನ್ ಆಗಿ. ಅದಕ್ಕೆ ಸಂಬಂಧಪಟ್ಟವನು ಸ್ಥಿತಿಕಾರಕನಾದಂತಹ ವಿಷ್ಣುವಿನ ಸನ್ನಿಧಾನ ಈ ದೇವಸ್ಥಾನದಲ್ಲಿ ಇದೆ. ಮತ್ತು ಲಯ, ಯಾವಾಗ್ಲೂ ಮನುಷ್ಯನಿಗೆ ಏನಂತಂದ್ರೆ ಒಂದು ಪ್ರೆಸೆಂಟೇಷನ್, ನಮ್ಮ ಹಿಂದಿನ ಒಂದು ಸುಖಾಂತ್ಯ ಮುಂದಿನ ಪ್ರಾರಂಭವನ್ನ ಅದ್ಭುತವಾಗಿ ಮಾಡ್ತದೆ. ಈ ಜನ್ಮದಲ್ಲಿ ನಾವೇನೇ ಸತ್ಕಾರ್ಯಗಳನ್ನ ಮಾಡಿದ್ರೂ ಕೂಡ ಅದು ಮುಂದಿನ ಜನ್ಮಕ್ಕೆ ಅತ್ಯಂತ ಸಹಕಾರಿಯಾಗಿರ್ತದೆ. ಹೇಗೋ ಹಾಗೆ ಇಲ್ಲಿ 5 ವರ್ಷದ ಒಂದು ಗೌರ್ಮೆಂಟ್ ಅಂತ ಇಟ್ಟುಕೊಂಡಾಗ ಅದು ಕೊನೆಯವರೆಗೂ ಕೂಡ 5 ವರ್ಷದ ಪರಿಪೂರ್ಣತೆಯನ್ನ ಪಡೆದು ಸಂಪನ್ನಗೊಳ್ಳಬೇಕು, ಸುಖಾಂತ್ಯವನ್ನ ಹೊಂದಬೇಕು ಅಂತಂದ್ರೆ ಅದಕ್ಕೆ ಶಿವನ ಅನುಗ್ರಹ ಬೇಕು. ಶಿವನ ಸ್ಥಾನವೂ ಕೂಡ ಇಲ್ಲಿ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಉಂಟು. ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂತಹ ಶಿವಲಿಂಗಗಳಲ್ಲಿ ಅಭೂತಪೂರ್ಣವಾದ ವಿಶೇಷತೆಯನ್ನ ಹೊಂದಿರತಕ್ಕಂಥದ್ದು ಅಂದ್ರೆ, ಈ ಶಿವನ ಲಿಂಗದ ಮೇಲೆ ಸುವರ್ಣದ ರೇಖೆ, ಬಂಗಾರದ ರೇಖೆ ಇರತಕ್ಕಂಥದ್ದು ಬಹಳ ವೈವಿಧ್ಯಮಯವಾಗಿರ್ತಕ್ಕಂಥದ್ದು. ಆ 3 ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಾನ ಒಂದು ಭಾಗದಲ್ಲಿ, ಇನ್ನೊಂದು ಭಾಗದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ನೀವು ಹೇಳ್ತಾ ಇದ್ರಿ, ಸಂಗೀತಗಾರರು ಬರ್ತಾರೆ, ಕಲಾವಿದರು ಬರ್ತಾರೆ, ನಾನಾ ವಿಧವಾದ ಜನರು ಬರ್ತಾರೆ. ಅದ್ರಲ್ಲಿ ಬೇಕಾಗಿರತಕ್ಕಂಥದ್ದೇನು, ನಮಗೆ ಸಂಪತ್ತು ಒಂದ ಕ್ಷಣದಲ್ಲಿ ಕೇವಲ ಧನ ಮಾತ್ರ ಅಲ್ಲ, ಬಂಗಾರ ಮಾತ್ರ ಅಲ್ಲ. ಸಂಪತ್ತು ಅಂತಂದ್ರೆ ವಿದ್ಯೆ ಇರಬೇಕು, ವಿನಯ ಇರಬೇಕು, ಎಲ್ಲ ವಿಧವಾದಂತಹ ತತ್ಸಂಬಂಧಿತವಾದಂತಹ ಲಿಸ್ಟು ದೊಡ್ಡದಾಗಿದೆ, 9 ವಿಧವಾದದ್ದು. ಆ ಪ್ರಕಾರವಾಗಿ ಎಲ್ಲವೂ ಇದ್ದಾಗ ಮಾತ್ರ ಅದು ನಮಗೆ ಲಭಿಸಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಮಹಾಕಾಳಿಯ ರೂಪದಲ್ಲಿ ಶತ್ರುಗಳ ಸಂಹಾರ, ಮಹಾಲಕ್ಷ್ಮಿಯ ರೂಪದಲ್ಲಿ ಅಲಕ್ಷ್ಮಿಯ ನಿವಾರಣೆ ಮಾಡಿ, ದಾರಿದ್ರ್ಯದ ನಿವಾರಣೆ ಮಾಡಿ ಲಕ್ಷ್ಮಿ ಪ್ರಾಪ್ತಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಸರಸ್ವತಿ. ಏನಂದ್ರೆ ನಮಗೆ ಒಳ್ಳೆ ವಿಶಿಷ್ಟವಾದ ಜ್ಞಾನ ಬರಬೇಕು. ನಾವೆಲ್ಲರನ್ನೂ ನಮ್ಮೂರು ಅನ್ಕೊಂಡಿರ್ತೇವೆ, ಅಥವಾ ನಮ್ಮಲ್ಲಿ ಕೆಲಸ ಮಾಡಿದ ಮಾತ್ರಕ್ಕೆ ನಮ್ಮೂರು ಆಗ್ಬಿಟ್ಟಿರ್ತಾರೆ, ಮುಂದೆ ಅವ್ರು ಏನಾದ್ರೂ ತೊಂದರೆ ಮಾಡಬಹುದು ಇತ್ಯಾದಿ ಪ್ರಸಂಗಗಳೆಲ್ಲ ಬರ್ತದೆ. ಅದನ್ನ ಜ್ಞಾನವನ್ನ, ಸರಿಯಾದ ಸಮೀಚೀನವಾದ ಜ್ಞಾನವನ್ನ ಕೊಡ್ತಕ್ಕಂತಹ ಒಂದು ವಿಶೇಷವಾದಂತಹ ರೂಪ ಅಂದ್ರೆ ಅದು ಸರಸ್ವತಿಯ ರೂಪ. ಆ 3 ಇದೆ. ಅದು ಈ 3 ಈ ಕಡೆಗೆ ತ್ರಿಮೂರ್ತಿಗಳು, ಈ ಕಡೆಗೆ ದೇವಿಯೇ ತ್ರಿಮೂರ್ತಳಾಗಿ ಇದ್ದಾಳೆ. ಅದರ ಜೊತೆಗೆ ಶಂಕರಾಚಾರ್ಯರ ಒಂದು ಯಂತ್ರ ಸ್ಥಾಪನೆ, ಇವುಗಳೆಲ್ಲವೂ ಸೇರಿದಾಗ ನೋಡಿ ನೀವು, ಅಲ್ಲಿ 1 kg 600 ಗ್ರಾಮ್, ಟೋಟಲಿ 7 ಆಯ್ತು. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಇರತಕ್ಕಂತಹ ಮೂಕಾಂಬಿಕಾ ದೇವಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3, ಮತ್ತು ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವ ಒಂದು ಯಂತ್ರ 7 ಆಯ್ತು. 7 ಅಂತಂದ್ರೆ ಮತ್ತೆ ಅಲ್ಲಿಗೆ ಬಂತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಔದ್ಯೋಗಿಕ ಜೀವನ, ವ್ಯವಹಾರಿಕ ಜೀವನ, ನಾವು ನಡೆಸ್ತಕ್ಕಂತಹ ಯಾವ ಸರ್ಕಾರ ಇತ್ಯಾದಿಗಳೆಲ್ಲವೂ ಕೂಡ ಅತ್ಯಂತ ಸುಲಲಿತವಾಗಿ, ಅಂದ್ರೆ ಸಂಪನ್ನಗೊಳ್ಳುವುದನ್ನು ಪ್ರಾರ್ಥನೆ ಮಾಡ್ಬೇಕು ನಾವು. ಯಾಕಂದ್ರೆ 5 years ಕಂಪ್ಲೀಟ್ ಆಗುವವರೆಗೂ ಕೂಡ ಯಾವುದೇ ತೊಂದರೆಗಳು ಬರಬಾರದು. ಅಲ್ಲಿವರೆಗೂ ಸಂಪನ್ನಗೊಳಿಸಿಕೊಳ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ಶಕ್ತಿಯನ್ನ ಹೊಂದಿರತಕ್ಕಂಥವಳು. ಅಂದ್ರೆ ಮಾತು ಹೆಚ್ಚಿಗೆ ಇಲ್ಲದೇನೆ ಆ ಮೂಕಾಸುರನನ್ನ ಸಂಹಾರ ಮಾಡಿದಂತಹ ದೇವಿ ಕ್ರಿಯಾರೂಪದಲ್ಲಿ ಎಲ್ಲ ವಿಧವಾದ ಕೆಲಸಗಳಾಗಲಿ ಎಂಬುದಾಗಿ ಧಾರ್ಮಿಕವಾಗಿಯೂ ಕೂಡ ನಾವು ಚಿಂತನೆ ಮಾಡ್ಲಿಕ್ಕೆ ಉಂಟು. ಓಕೆ, ಇನ್ನು ಅರ್ಗಳ ಸ್ತೋತ್ರಂ ಪಠಿಸ್ತಾ ಇದ್ರು ಪ್ರಧಾನ ಅರ್ಚಕರು, ನಾವು ನೋಡ್ತಾ ಇದ್ವಿ. ಸಂಕಲ್ಪ ಮಾಡಿ ಕೈಗೆ ರಕ್ಷಾದಾರವನ್ನ ಕಟ್ಟಿದ್ರು. ಸೊ ಇವುಗಳ ಮಹತ್ವ ತಿಳಿಸಬಹುದು ಆಚಾರ್ಯರೇ?
ತುಂಬಾ ಇದೆ ಹೇಳೋದಕ್ಕೆ. ಆ ರಕ್ಷಾಧಾರದಲ್ಲಿಯೇನೆ ದೇವಿಯ ವಿಶೇಷ ಸನ್ನಿಧಾನ ಇರ್ತದೆ. ಅದು ಒಂದು ವಿಧವಾದಂತಹ ಪ್ರಸಾದ ಅಂದಾಕ್ಷಣದಲ್ಲಿ ಕೇವಲ ಹೂ ಮಾತ್ರ ಆಗೋದಿಲ್ಲ. ಆ ಅರ್ಜುನ ಸ್ತೋತ್ರದಲ್ಲಿ ಯಾವಾಗ್ಲೂ ಹೇಗೆ ಅಂತಂದ್ರೆ ಅವರಲ್ಲಿರುವ ಗುಣಗಳ ಚಿಂತನೆ ಮಾಡಿಕೊಳ್ಳೋದಕ್ಕೆ ಯಾವ ದೇವತೆಗಳು ಅವರನ್ನ ಸ್ತೋತ್ರ ಮಾಡಿರ್ತಾರೋ ಆ ನಿಟ್ಟಿನಲ್ಲಿ ಸ್ತೋತ್ರ ಮಾಡಿದಾಗ ಆ ಸಮಯಕ್ಕೆ ಬಂದಂತಹ ಭಕ್ತರಿಗೆ ವಿಶೇಷವಾಗಿ ಪ್ರಸನ್ನಾಭಿಮುಖಳಾಗಿ ದೇವಿ ಅನುಗ್ರಹವನ್ನ ಮಾಡ್ತಾಳೆ. ಆ ಅನುಗ್ರಹ ಮಾಡಲಿ ಎನ್ನುವ ಉದ್ದೇಶದಿಂದ ಆ ಸ್ತೋತ್ರಾದಿಗಳನ್ನೆಲ್ಲವನ್ನು ಕೂಡ ಪಡಿಸ್ತಕ್ಕಂಥದ್ದು ಅದರಲ್ಲಿ ಫಲಶ್ರುತಿ ಅಂತ ಬರ್ತದೆ. ಈ ಕ್ಷೇತ್ರಕ್ಕೆ ಬಂದು ಈ ದೇವಿಯ ದರ್ಶನವನ್ನ ಪಡೆದಾಗ ಅವನ ಯಾವ ವಿಧವಾದ ಕಷ್ಟ ಕಾರ್ಪಣ್ಯಗಳು ನಿವೃತ್ತಿ ಆಗ್ತದೆ, ಅವನಿಗೆ ಯಾವ ವಿಧವಾದ ಲಾಭಗಳು ಆಗ್ತದೆ, ಅವನು ಎಷ್ಟು ಉನ್ನತಿಯನ್ನ ಹೊಂದುತ್ತಾನೆ ಅಂತಕ್ಕಂತಹ ವಿಶಿಷ್ಟಪೂರ್ಣವಾದ ಮಹತ್ವದ ವಿಷಯಗಳನ್ನ ಒಂದು ಒಳಗೊಂಡಿದ್ದೇ ಆ ಅರ್ಜುನನಿಂದ ರಚಿತವಾದಂತಹ ಒಂದು ರಕ್ಷಾ ಸ್ತೋತ್ರ ಅಂತ ಕರಿತೇವೆ. ಅವುಗಳ ಪಠನೆ ಮಾಡಿ ಆಶೀರ್ವಾದವನ್ನ ಮಾಡತಕ್ಕಂಥದ್ರಿಂದ ಆ ಧಾರ ಅಂದ್ರೆ ಸಂಸ್ಕೃತದಲ್ಲಿ ಧೋರ ಅಂತ ಕರೀತಾರೆ ಅದನ್ನ. ಆ ಧೋರದಲ್ಲಿ ದೈವಿಯ ಸನ್ನಿಧಾನ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಇರ್ತದೆ. ಅದನ್ನ ಇವರ ಕೈಗೆ ರಕ್ಷಾ ರೂಪದಲ್ಲಿ ಕಟ್ತಕ್ಕಂಥದ್ರಿಂದ ಆ ದೈವಿಯ ಒಂದು ಪರಮಾನುಗ್ರಹ ಅಂತಕ್ಕಂಥದ್ದು ಇವರಿಗೆ ವಿಶೇಷವಾಗಿ ಆಗ್ತದೆ. ಓಕೆ, ಈ ಹಿಂದೆ MGR ಅವರು ಚಿನ್ನದ ಖಡ್ಗ ಕೊಟ್ಟಿದ್ರು, ಈಗ ಬೆಳ್ಳಿ ಖಡ್ಗ ಬಂದಿದೆ. ಅಂದ್ರೆ ಈ ಮುಂಚೆನೆ ಸಂಕಲ್ಪ ಮಾಡಿರ್ತಾರ, ಹರಕೆ ಹೊತ್ತಿರ್ತಾರ, ನನ್ನ ಬೇಡಿಕೆ ಅಥವಾ ಇಷ್ಟಾರ್ಥ ಈಡೇರಿದ್ರೆ, ನಾನು ವಿಜಯಶಾಲಿ ಆದ್ರೆ ತಾಯಿ ನಿನಗೆ ಹೀಗೆ ಖಡ್ಗವನ್ನ ಸಮರ್ಪಿಸ್ತೀನಿ ಅಂತ. ವಿಜಯ್ ಅವ್ರದ್ದು ಅದೇ ರೀತಿ ಹರಕೆ ಏನಾದ್ರೂ ಇತ್ತಾ ಅಂತ? ಅದನ್ನ ನಾವು ಹೇಳಿಕ್ ಆಗೋದಿಲ್ಲ. ಆದರೆ ಇವರು ಬೇಕಾದಷ್ಟು ಅನುಕೂಲತೆಗಳಿದೆ. ಸುವರ್ಣದ್ದು ಕೊಡೋದಕ್ಕೆ ಅವ್ರಿಗೆ ಯಾವುದೇ ವಿಧವಾದಂತಹ ತೊಂದರೆ ಇಲ್ಲ. ನಾವು ಒಂದು ರೀತಿಯಲ್ಲಿ ನೋಡಿದಾಗ ಇವತ್ತಿನ ಒಂದು ಲೌಕಿಕವಾದ ವಿಷಯದಲ್ಲಿ ನೋಡುವಾಗ ಶ್ರೀಮಂತರ ಪಟ್ಟಿಯಲ್ಲಿ ವಿಶಿಷ್ಟವಾದಂತಹ ಅನುಕೂಲತೆಯನ್ನ ಹೊಂದಿದ ಒಬ್ಬ ವ್ಯಕ್ತಿ ಅವರು. ಹೌದು. ಹಾಗಿದ್ರೂ ಕೂಡ ಬಂಗಾರದ ಕೊಡದೇನೆ ಬೆಳ್ಳಿದು ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಸೂಚನೆ ಮಾಡಿರ್ತಾರೆ. ಹಿಂದೆ ಅಸ್ಟ್ರಾಲಜರ್ಸ್ ಇರ್ತಾರೆ, ಜ್ಯೋತಿಷಿಗಳು ಇರ್ತಾರೆ, ಅವರ ಹಿರಿಯರು ಇರ್ತಾರೆ, ದೈವಜ್ಞರು ಇರ್ತಾರೆ, ಅಥವಾ ದೇವಸ್ಥಾನದಲ್ಲಿ ಯಾರಾದರೂ ಹಿರಿಯರನ್ನ ಸಂಪರ್ಕಿಸಿರ್ತಾರೆ. ಇವುಗಳನ್ನೆಲ್ಲ ತೆಗೆದುಕೊಂಡಾಗ ರಜತ ಅಂತಕ್ಕಂಥದ್ದು ಋಣವನ್ನ ವಿಮೋಚನೆ ಮಾಡ್ತದೆ. ನಾವು ಬಹಳ ಹಿಂದೆಯಿಂದ ಬೇಡಿಕೊಂಡು ಬಂದಂತಹ ನನಗೆ ಏನಾದ್ರೂ ಈ ತರದ ಸ್ಥಾನಮಾನಗಳು ಸಿಕ್ಕಾಗ ನಿನ್ನನ್ನ ಬಂದು ಕಾಣ್ತೇನೆ, ನಿನಗೆ ನಾನೇನಾದ್ರೂ ಸಮರ್ಪಣೆ ಮಾಡ್ತೇನೆ ಅಂತ ಬಹಳ ಹಿಂದೆ ಹೊತ್ತುಕೊಂಡಂತಹ ಹರಕೆ ಅಂತ ಹೇಳ್ಬೋದು ನಾವು ಇದನ್ನ. ಆ ಹರಕೆ ರೂಪದಲ್ಲಿ ನಾವು ನೋಡಿದಾಗ ಇದು ಬಹಳ ಹಿಂದೆ ಪ್ರಾರ್ಥನೆ ಮಾಡಿರೋದನ್ನ ಈಗ ಅವರು ನೆರವೇರಿಸ್ತಾ ಇದ್ದಾರೆ ಅನ್ನೋ ಒಂದು ಸೂಚನೆ ಕೂಡ ನಮಗೆ ಸಿಗ್ತದೆ. ಅಂದ್ರೆ ಅದು ನೀವು ಹೇಳಿದ ಹಾಗೆ ಬೆಳ್ಳಿಯದ್ದೇ ಕೊಟ್ಟಿದ್ದೇನು ಅನ್ನೋದಕ್ಕೆ ಕಾರಣ ಋಣ ಸಂದಾಯ ಅನ್ನೋದು, ಜೊತೆಗೆ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋ ನಿಟ್ಟಿನಲ್ಲೂ ಕೂಡ ಸಂಕಲ್ಪ ಮಾಡಿಕೊಂಡ್ರು, ಪ್ರಾರ್ಥಿಸಿದ್ದಾರೆ. ಅದಕ್ಕೂ ಕೂಡ ಬೆಳ್ಳಿನೇ ಕಾರಣ. ಏನು ಅಂದ್ರೆ ಈ ಬೆಳ್ಳಿಗೆ ಡೈರೆಕ್ಟ್ ಆಗಿ ಬಂದು ಸ್ಥಾನವನ್ನ ಭದ್ರ ಮಾಡಿಕೊಳ್ಳತಕ್ಕಂತಹ ವಿಶೇಷವಾದ ಅಧಿಕಾರ ಇದೆ. ಕಾರಣ ಏನು ಅಂದ್ರೆ ಬೆಳ್ಳಿ ಉತ್ಪತ್ತಿಯಾಗಿದ್ದು ಶಿವನಿಂದ, ರುದ್ರದೇವರಿಂದ. ಆ ರುದ್ರದೇವರಿಗೆ ಪ್ರೀತ್ಯಾಸ್ಪದವಾದ ರುದ್ರನಿಂದ ಉತ್ಪತ್ತಿಯಾದ, ಶಿವನಿಂದ ಉತ್ಪತ್ತಿಯಾದ ರಜತವನ್ನ ಸಮರ್ಪಣೆ ಮಾಡೋದ್ರಿಂದ ಸುಖಾಂತ್ಯ ಅಂತ ಕರಿತೀವಿ. ಅಂದ್ರೆ ಒಂದು ಪರಿಪೂರ್ಣತೆ. ಇವಾಗ ಸಿಕ್ಕಂತಹ ಅವಕಾಶ ಅವರಿಗೆ 5 ವರ್ಷದವರೆಗೆ. ಆ 5 ವರ್ಷದವರೆಗೆ ಇರತಕ್ಕಂತಹ ಕಾಲಾವಧಿಯ ಸಂಪೂರ್ಣ ಸೇವೆಯನ್ನ ಮಾಡಿ ಆ ಸ್ಥಾನದಲ್ಲಿ ಗಟ್ಟಿಯಾಗಿ ನಿಂತುಕೊಂಡು ಅವರು ಅವುಗಳನ್ನ ಸಂಪನ್ನಗೊಳಿಸುವ ಉದ್ದೇಶದಿಂದಲೂ ಕೂಡ ಆ ಲಯಕಾರಕನಾದಂತಹ ಶಿವನ ಪ್ರೀತ್ಯರ್ಥವಾಗಿಯೂ, ಲಯ ಅಂದ್ರೆ ಏನರ್ಥ? ಅಂತ್ಯಗೊಳಿಸುವುದು ಯಾವಾಗ? ಪರಿಪೂರ್ಣ ಅವಧಿ ಮುಗಿದ ನಂತರದಲ್ಲಿ ಅವನಿಂದ ಉದ್ಭೂತವಾದಂತಹ, ಶಿವನಿಂದ ಉದ್ಭೂತವಾದಂತಹ ರಜತದ ಸಮರ್ಪಣೆಯಿಂದ ಆ ಮನೋಭಿಷ್ಟವೂ ಕೂಡ ವಿಶೇಷವಾಗಿ ನೆರವೇರಲಿದೆ. ಓಕೆ, ಧನ್ಯವಾದ ಪ್ರಸನ್ನಾಚಾರ್ಯ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ.